Hi guys, welcome back to Meghana Shetty Vlogs. Hi guys, ನಾವಿವತ್ತು ಗ್ಯಾಟ್ ಅಪ್ ವಿತ್ ಟೇಪ್ ಚಾಲೆಂಜ್ ಮಾಡ್ತಾರೆ. ಸಿಂಗ್ ಹಾಡು ಹೇಳೋದು. ಎಲ್ಲರೂ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ಟೇಪ್ ಯೂಸ್ ಮಾಡಿ ಅಂತ, ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಟೇಪ್ ಇದೆ. ಫಸ್ಟು ನಾನು ನಮ್ಮ ಅಮ್ಮಂಗೆ ಹಾಕ್ತೀನಿ. ಅಮ್ಮಂಗೆ ಹಾಕೋದೇ ಕಾಯ್ತಾವಳೆ. ನಾನು ಲಾಸ್ಟ್ ಟೈಮ್ ನಾನು ಹಾಕ್ಕೊಂಡಿಲ್ವಾ? ನಿಮ್ಮ ಎಷ್ಟು ಲೇಯರ್ ಹಾಕ್ಲಿದಿಲ್ಲ, ಒಂದೇ ಸಾಕು ಹಾಕು. ಒಂದಕ್ಕೆ ಬಿಚ್ಕೊತದೆ. ಬಿಚ್ಕೊಳುತ್ತಲ್ವಾ ಗಾಯ್ಸ್? ಒಂದಕ್ಕೆ ಫಸ್ಟ್ ಹಾಕಿ ನೋಡಬೇಕು, ಆಮೇಲೆ ಒಳ್ಳೆ ತುಕ್ಕ ಏ ಚಿಕ್ಕದಾಗಿ ಫೋಲ್ಡ್ ಮಾಡಿದ್ದೀನಿ ನಾನು. ಹೆಂಗೆ ಅನಿಸ್ತಾ ಇದೆಯಾ? ನಾನು ಇದರಲ್ಲಿ ಅಂದರೆ 3 ಸಾಂಗ್ ಗೆಸ್ ಮಾಡ್ತೀವಿ. ಇದರಲ್ಲಿ 6 ಸಾಂಗ್ಸ್ ಹಾಕಿದ್ದೀನಿ. ಮಾತಾಡ್ತಿ ಅವ್ರು ನನಗೆ ಹೇಳ್ತಾರೆ, ನಾನು ಅದನ್ನು ಕಂಡುಹಿಡಿಬೇಕು. ಈ ಸಲ ಫಸ್ಟ್ ನಮ್ಮಮ್ಮ. ಕೇಳಿಸ್ತಾನೆ ಇಲ್ಲ ಕಾಯಿ, ಜೋರಾಗಿ ಹೇಳ್ಬಂದೆ. ತುಟಿನೇ ಅಲ್ಲರಿಸ್ತಾ ಇರ್ತಾರೆ ನೀವು ಅಲ್ಲಿ. ನೀನೇ ಸಾಕಿದಾಗಿನಿ ಹಳೆ ಸಾಂಗ್ ಎಲ್ಲ ಹೇಳ್ಬಾರ್ದಮ್ಮ, ನನ್ಗೆ ಹಳೆ ಸಾಂಗ್ ಎಲ್ಲ ಗೊತ್ತಾಗಲ್ಲ. ನೀನೇ ಕಿಸಿತಾ ಇದೆಯಾ ಗುರು? ನೀನೇ ಬರ್ತದ ಸ್ಟಾರ್ಟಿಂಗಲ್ಲಿ? ನೀನೇ ಬರೋದೇ ಇಲ್ವಾ? ಬರ್ತದ ನೀನೇ? ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ. ಏನ್ ಅರ್ಥ ಆಯ್ತು ಅಲ್ಲಿ? ಬರೀ ಅಂತಾರೆ ಗಾಯ್ಸ್. ನೀನೇ ನನ್ನಲ್ಲಿ ಹೇಳು. ನೀನೇನದು ಮಾತ್ರ ಗೊತ್ತಾಯ್ತಾಯ್ತು ಅಷ್ಟೇ ನನಗೆ. ಬಿಸ್ಕೊಳ್ತಾ ಬಿಸ್ಕೊಳ್ತಾ ಇನ್ನೊಂದು ಲೇಯರ್ ಹಾಕ್ತೀನಿ ಇಲ್ವಾ? ಹಂಗಾಯ್ತು. ಹೇಳು. ನೀನೇ ಇವಾಗ ಗೊತ್ತಾಯ್ತು ಗಾಯ್ಸ್. ಇದು ಈ ಥರ ಟ್ಯೂನ್ ಬರ್ತಂತ ಗೊತ್ತಿರಲಿಲ್ಲ. ರಾಯರ್ ಸಾಂಗು. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕಾರ, ಆ ಸಾಂಗ್. ಓಕೆ
ಥರ ಎಲ್ಲ ಸಾಂಗ್ ಇರುತ್ತೆ, ಈ ಥರ ಕಿವಿಯಲ್ಲಿ ಹೇಳುತ್ತೆ ಅಂತ ಗೊತ್ತಿರಲಿಲ್ಲ. ಅವ್ರಿಗೇನು ಕಾಣಲ್ಲ ಅಲ್ಲಿ. ನಿನ್ನ ಮುದ್ದಿನಾಗಿನಿ ಅದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಅದ್ದಾಗಿ ಕುಕ್ಕಿತಲ್ಲೋ. ಎಸ್, ಆದರೆ ನಿನ್ನ ಹೇಳಿದ್ನೇ. ಸರಿ ಆಯ್ತು, ನೀನು 4 ಹೇಳಿ ಇವಾಗ. ಇನ್ನು 3 ಹೇಳು, ನೆಕ್ಸ್ಟ್ ಇನ್ನೊಂದು ಸಪ್ರೇಟ್ ಒಂದು ಹೇಳು ನಿನ್ಗೆ ಇಷ್ಟ ಆಗಿತ್ತು. ಯಾವುದು? ಓಕೆ ರೆಡಿ, ನಾನು ನೋಡ್ತೀನಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾಳೆ ನೋಡ್ಬಿಟ್ಟು ಕಾಯ್ಸ್. ನೀನು ಇವಾಗ 2 ಸ್ಪೇರ್ ಅಂತ ಹೇಳಿ ನಾನು ನೋಡ್ಬಿಟ್ಟೆ. ಅದು ಬೇಡ ಆಯ್ತು, ಚೀಟಿ ಬೇಡ ಆಯ್ತು. ನನಗೆ 3 ಚೀಟಿ ಇರಲಿ. ಇವಾಗ ನೀನು 2 ಹೇಳು ಸಪ್ರೇಟ್. ನಾನು 2 ನೋಡ್ಬಿಟ್ಟು ನಾನು ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಈ ಬಾಲು. ಇದು ಆಕ್ಚುಲಿ ಎಸ್, ಬೇಗ ಕಂಡಿರ್ತೀನಿ ನಾನು. ನೆಕ್ಸ್ಟ್ ಗೆಸ್ ಮಾಡಿ ನಾನು ಡೋರ್ ಲಾಕಕ್ಕೆ ಬರ್ತೀನಿ. ಇಷ್ಟೋ ತನಕ ಗೆಸ್ ಮಾಡ್ತಾವ್ರೆ ಗಾಯ್ಸ್. ಏನು ಮಾತಾಡ್ತಾರೆ? ಎಷ್ಟು ಸಾಂಗ್ಸ್ ಆಗಿ ಇಷ್ಟ ಬೇಕಾ ನಿಂಗೆ ಗೆಸ್ ಮಾಡೋಕ್ಕೆ? ಯಾವ್ದಾದ್ರು ಕೇಳ್ತಾ ಇರ್ತೀಯಲ್ಲ, ನೆನ್ನೆ ಎಲ್ಲ ಕೇಳಿರತ್ತೆ ತಾನೆ, ಅವೆಲ್ಲ ಕಂಡಿದ್ದೆ ಸಾಂಗ್ಸ್ಗಳನ್ನ. ಹೇಳು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಕೈಯೆಲ್ಲ ಆಕ್ಷನ್ ಮಾಡಿದ್ರೆ ಗೊತ್ತಾಗ್ತದೆ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ? ಇದು ತರಲ್ವೇ? ಇಲ್ಲ ಬೇಕು. ಎಲ್ಲರೂ ಇಬ್ಬರದಿಂದೆ ದಿಬ್ಬರದಿಂದೆ ದೀಪ ಎಲ್ಲಿತ್ತು. ರಾಯರು ಬಂದರು ರಾತ್ರಿ ಆಗಿತ್ತು. ರಾಯರು ಬಂದರು ರಾತ್ರಿ ಆಗಿತ್ತು. ಅದಾಮೇಲೆನಾ ಫಸ್ಟ್ ಏನು? ಬಂದರು ಮಾವನ ಮನೆಗೆ. ರಾಯರು ಬಂದರು ಮಾವನ ಮನೆಗೆ. ರಾಯರು ಬಂದರು ರಾತ್ರಿ ಆಗಿತ್ತು. ಈಗ ಯಾವ್ದೋ ಪದ್ಯ ಈ ಹಳೆ ಕಾಲದವ್ರನ್ನ ಕರ್ಕೊಂಡ್ಬಿಟ್ರೆ ಹೊಸ ಸಂಘ ಹೇಳಲ್ಲ, ಬರೀ ಹಳೆ ಸಂಘ ಹೇಳ್ತಾರೆ. ಅದ್ರ ಕಂಡಿಡಕ್ಕೆ ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಓಕೆ ಏನಯ್ಯ, ಒಂದು ನಿಮಿಷ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿ ಆಗಿತ್ತು. ಹಳೆ ಸಂಘ ಕಂಡಿದ್ಬಿಟ್ಟಿ. ಶಬಾಷ್. ಇನ್ನೊಂದು ಮಮ್ಮಿ ಹೊಸ ಸಾಂಗ್ ಕೇಳಿರ್ತಿತ್ತಾನೆ, ಅದನ್ನ ಹೇಳು ಮಮ್ಮಿ. ಡಿಫ್ರೆಂಟಾಗಿ ಕಂಡಿಡಿಯೋಕ್ಕಾಗ್ಬಾರ್ದು, ಮಾಸಾಗಿರ್ಬೇಕು, ಒಳ್ಳೆ ಖಡ್ಡರಾಗಿರ್ಬೇಕು.
ಹುಚ್ಚಿ ಹುಚ್ಚಿ ಆಗ್ಬಿಟ್ಟೈತಂತ ನಮ್ಮಮ್ಮ. ಹೇಳು. ಒಂದು ಸಾಂಗ್ ನೆನಪಾಯ್ತಲ್ವಂತೆ, ಅದೊಂದು ಅರ್ಥ ಆಯ್ತು ನಂಗೆ ಇವಾಗ. ಬೇರೆ ಟೈಮಲ್ಲಿ ಅರ್ಥ ಆಗ್ತದಂತೆ, ಇವಾಗ ಒಂದು ಸಾಂಗು ನೆನಪಾಯ್ತಲ್ವಂತೆ. ಕರೆಕ್ಟಾ? ಇದೆಲ್ಲ ಕಂಡಿದ್ದು ಹೇಳಿ. ನಾನು ಹೇಳ್ತೀನಿ ಲಾಸ್ಟ್ ಒಂದು ಸಾಂಗ್ ಹೇಳ್ಬೇಗ. ಒಂದು ಬೇಗ ಮಮ್ಮಿ, ಬೇಗ ಹೇಳ್ಬೇಕು ಮಮ್ಮಿ. ಈಗ ಈ ಟೇಪ್ ನನ್ನ ಬಾಯಲ್ಲಿ ಇರುತ್ತೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಇವಾಗ ನಾನು ಇವಾಗ ಎಷ್ಟು ಸಾಂಗ್ ಕಂಡಿದ್ದೆ? 1 2 3 ಸಾಂಗ್ ಕಂಡಿರ್ತಿದ್ದೀನಿ. ನೆಕ್ಸ್ಟು ನಮ್ಮಮ್ಮ ಹಿಂಗೆ ಕಂಡಿಟ್ಟಿದ್ದಾರೆ, ನೋಡೋಣ. ಓಕೆ ಗೈಸ್, ಅವ್ರಿಗೆ ಬೇಡ, ನಾನು ಹೇಳ್ತೀನಿ. ನಾನು 3 ಸಾಂಗ್ ಕಂಡಿಡ್ದಿದ್ದೀನಿ, ನೀವು ಕಮೆಂಟಲ್ಲಿ ಹೇಳಿ ಯಾರು ವಿನ್ ಆದರು ಅಂತ, ಸರಿನಾ? ನೆಕ್ಸ್ಟು ಈ ಟೇಪ್ ನನ್ನ ಬಾಯಲ್ಲಿ, ಸರಿನಾ? ಏನು ಹೇಳ್ತಾ ಇದ್ದೀವಿ ಹಂಗೆ ಅರ್ಥನೇ ಐತೆ ನಾವು. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಗೊತ್ತಾಗ್ತಾ ಇಲ್ಲ, ನೀನೇನೋ ಹೇಳ್ತೀರಿ. ಯಾವ್ದಾದ್ರು ಈಸಿಯಾಗಿರೋ ಹೇಳ್ಬೇಕು, ನೀನೆಲ್ಲ ದೊಡ್ಡ ದೊಡ್ಡದಾಗಿ ಹೇಳ್ತಿ. ದೋಸೆಂದ ಗೊತ್ತಾಗ್ತಾ ಇಲ್ಲ. ರುಕ್ಕಮ್ಮ ರುಕ್ಕಮ್ಮ ವಿಷ್ಣುವರ್ಧನ್ದ ಅಪ್ಪುದ ಜಾಕಿ 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 ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು.
ಬೂ ಬೂ ಬೂ. ಏನು ಗೊತ್ತಿಲ್ಲ ಅದು. ದೇವ್ರದ ಮಾಸ್ ಅರ್ಥನೇ ಆಯ್ತಲ್ಲ ಅದು. ಒಂದು ಸಾಂಗ್ ಆಯ್ತು. ಕರಿಯ ಐ ಲವ್ ಯು ಅದೇನು ಕರಿಯ ಐ ಲವ್ ಯು ಆ ಸಾಂಗು. ಜಿಯೋ ಸಾಂಗು ಹೇಳಿನ ಸರಿ. ಸಾಕು ಸಾಕು. ಓಕೆ ಗೈಸ್, ಈ ವಿಡಿಯೋದಲ್ಲಿ ಯಾರು ನಾನು 3 ಸಾಂಗ್ ಗೆಸ್ ಮಾಡಿದ್ದೀನಿ. ನಾನು 3 ಸಾಂಗ್ ಹೇಳಿದ್ದೀನಿ, ನಮ್ಮ 3 ಸಾಂಗ್ ಹೇಳಿದ್ದಾರೆ. ನಾನು 3 ಸಾಂಗು ಗೆಸ್ ಮಾಡಿದ್ದೀನಿ, ನಮ್ಮಮ್ಮ 2 ಸಾಂಗ್ ಗೆಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾರು ಚೆನ್ನಾಗಿ ಹೇಳಿದ್ದಾರೆ, ಯಾರು ವಿನ್ ಆಗಿದ್ದೀರಾ ಅಂತ ನೀವೇ ಕಮೆಂಟಲ್ಲಿ ಹೇಳಬೇಕು. ಮತ್ತು ನಮ್ಮಮ್ಮಂಗೆ ಸ್ಕಿನ್ ಸೆನ್ಸಿಟಿವ್ ಇರುತ್ತಲ್ವ, ಅದಕ್ಕೋಸ್ಕರ ಅವ್ರಿಗೆ 3 ಲೇಯರ್ ಹಾಕಿದ್ದೆ. ನಾನಿಲ್ಲಿ 5 ಲೇಯರ್ ಹಾಕ್ಕೊಂಡಿದ್ದೆ. 5 ಲೇಯರ್ಗೆ ಎಷ್ಟು ಟೈಟಾಗಿ ಕೂತಿದೆ. ಮನೇಲಂತೂ ಈ ಟೇಪಲ್ಲಂತೂ ಟೈಟಾಗಿ ಹಾಕೊಂಬಿಟ್ಟು ಇನ್ನೂ ಜಾಸ್ತಿ ಟೈಟಾಗಿ ಹಾಕೊಂಬಿಟ್ರೆ ಅಷ್ಟೇ, ಇನ್ನಿರೋ ಬರೋ ಕೂದಲೆಲ್ಲ ಕಿತ್ಕೊಂಡ್ಬಿಡುತ್ತೆ, ಲಿಪ್ಗೆಲ್ಲ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ ಅಷ್ಟೇ. ಯಾರು ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಇದನ್ನಂತ ಮನೇಲಿ. ನಮ್ಮಮ್ಮಂಗೆ ಸಾಂಗ್ ಆಡು ಅಂದರೆ ಅವಾಗ ಆಡಿಲ್ಲ, ಆಮೇಲೆ ಹೇಳುತ್ತೆ ಆಡ್ಬು ಅಂದಾಗ ಆಡೋಕ್ಕೆ ಆಗಲಿಲ್ಲ, ಇವಾಗೆಲ್ಲ ನೆನಪಾಗ್ತಾಯಿದೆ ಅಂತ ಡೈಲಾಗ್. ಹಂಗೆ ಯಾರೋ ನಿನ್ನೆ ಕಮೆಂಟಲ್ಲಿ ಹೇಳಿದರು ನಮ್ಮಮ್ಮ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಅಂತ. ಸೂಪರ್, ಕಮೆಂಟ್ ಥ್ಯಾಂಕ್ ಯು. ಯಾರು ಕಮೆಂಟ್ ಮಾಡಿರ ಥ್ಯಾಂಕ್ ಯು. ಥ್ಯಾಂಕ್ ಯು ಅಲ್ಲ ಥ್ಯಾಂಕ್ ಯು.
ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ಸ್. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಬಾಯ್.